ಚಿಂತಾಮಣಿಯಲ್ಲಿ ಎಚ್ ಲೈನ್ ಅಳವಡಿಕೆ 42 ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ಡಾ ಎಂಸಿ ಸುಧಾಕರ್ ಚಾಲನೆ. ಚಿಂತಾಮಣಿ ನಗರಾಭಿವೃದ್ಧಿಗೆ ದೀರ್ಘಕಾಲೀನ ಯೋಜನೆಗಳು ಅಗತ್ಯ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಜಿಎಸ್ಟಿ ಸೇರಿ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಚ್ ಲೈನ್ಗಳ ಭೂಗತ ಕೇಬಲ್ ಅಳವಡಿಸಲಾಗುತ್ತಿದೆ ಎಂದು ಶಾಸಕ ಡಾ ಎಂಸಿ ಸುಧಾಕರ್ ತಿಳಿಸಿದರು. ಬೆಂಗಳೂರು ಜೋಡಿ ರಸ್ತೆ, ರಾಜೀವನಗರ ಬಡಾವಣೆಯ ಆರ್ಚ್ ಪಕ್ಕದ ಎಂಆರ್ಎಫ್ ಟೈರ್ ಶೋರೂಮ್ ಸಮೀಪ ಬೆಸ್ಕಾಂನಿಂದ ಹಮ್ಮಿಕೊಂಡಿರುವ 42 ಕೋಟಿ ರೂಪಾಯಿ ವೆಚ್ಚದ ವಿದ್ಯುತ್ ಭೂಗತ ಕೇಬಲ್, ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಹಿಂದೆ ಅಳವಡಿಸಲಾಗಿದ್ದ ಕೇಬಲ್ಗಳು ಹಾಗೂ ಫೀಡರ್ ಫಿಲ್ಲರ್ ಬಾಕ್ಸ್ಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಹಾಳಾಗಿದ್ದವು. ಅಲ್ಲದೆ ಎಚ್ಟಿ ಮತ್ತು ಎಲ್ಟಿ ಲೈನ್ಗಳನ್ನು ಒಟ್ಟಿಗೆ ಕೊಂಡೊಯ್ಯಲು ತಾಂತ್ರಿಕ ತೊಡಕುಗಳಿದ್ದ ಕಾರಣ ಕಾಮಗಾರಿ ವಿಳಂಬವಾಗಿತ್ತು. ಹಾರಿಜಾಂಟಲ್ ಬೋರಿಂಗ್ ಯಂತ್ರಗಳ ಮೂಲಕ ಫುಟ್ಪಾತ್ ಹಾಗೂ ರಸ್ತೆಗಳಿಗೆ ಹಾನಿಯಾಗದಂತೆ ಕೇಬಲ್ ಅಳವಡಿಸಲಾಗುತ್ತಿದೆ. ಎಂಜಿ ರಸ್ತೆ ಹಾಗೂ ಪ್ರಮುಖ ವೃತ್ತಗಳಲ್ಲಿ ಗ್ರಾನೈಟ್ ಫುಟ್ಪಾತ್ ಮತ್ತು ಕಾಂಕ್ರೀಟ್ ಕಾಮಗಾರಿಗಳಿಗಾಗಿ 8 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು. ಬೆಸ್ಕಾಂ ಶಿವಶಂಕ್ ಮಾತನಾಡಿ, ನಗರದಾದ್ಯಂತ ಮೇಲ್ಭಾಗದಲ್ಲಿ ಹಾದುಹೋಗಿರುವ ಎಲ್ಲ 11 ಕೆವಿ ವಿದ್ಯುತ್ ಮಾರ್ಗಗಳನ್ನು ಅಂಡರ್ಗ್ರೌಂಡ್ ಕೇಬಲ್ ಆಗಿ ಪರಿವರ್ತಿಸಿ ನಗರದ ಕೋಲಾರ ರಸ್ತೆಯ ರಾಮಪುರದಲ್ಲಿರುವ 66/11 ಕೆವಿ ಉಪಕೇಂದ್ರದಿಂದ ನಗರದ ಹೃದಯ ಭಾಗಕ್ಕೆ ಸಂಪರ್ಕ ಕಲ್ಪಿಸಲಾಗುವುದು. ಯೋಜನೆಯ ಭಾಗವಾಗಿ 31 ಆರ್ಎಂಯುಗಳನ್ನು ಅಳವಡಿಸಿದರೆ ಯಾವುದೇ ನಿರ್ದಿಷ್ಟ ಪ್ರದೇಶದಲ್ಲಿ ದುರಸ್ತಿ ನಡೆಯುವಾಗ ಇಡೀ ಫೀಡರ್ ಬಂದ್ ಮಾಡುವ ಅಗತ್ಯವಿರುವುದಿಲ್ಲ. ಪರ್ಯಾಯ ವಿದ್ಯುತ್ ಸರಬರಾಜು ಮಾಡಿ ದುರಸ್ತಿ ನಡೆಯುವ ಸಣ್ಣ ಭಾಗದಲ್ಲಿ ಮಾತ್ರ ವಿದ್ಯುತ್ ಸ್ಥಗಿತಗೊಳಿಸುವ ತಂತ್ರಜ್ಞಾನ ಜಾರಿಗೆ ಬರಲಿದೆ. ಜತೆಗೆ ಹಳೆಯ 250 ಟ್ರಾನ್ಸ್ಫಾರ್ಮರ್ ಪರಿವರ್ತಕಗಳನ್ನು ನವೀಕರಿಸಲಾಗುತ್ತಿದೆ ಎಂದರು. ಫೀಡರ್ಗಳಾಗಿ ವಿಂಗಡಣೆ: F10 ಪ್ರಭಾಕರ್ ಲೇಔಟ್ ಫೀಡರ್, F22 ಕೆಬಿ ಕ್ವಾರ್ಟರ್ಸ್ರಾ, F7 ಲೋಕಲ್, F8 ಲೋಕಲ್ ಹಾಗೂ F13 ಸಪ್ತಗಿರಿ ಸೇರಿ F2 ರಾಮಮಂದಿರ ಒಟ್ಟು 6 ಪ್ರಮುಖ ಫೀಡರ್ಗಳಾಗಿ ವಿಂಗಡಿಸಲಾಗಿದ್ದು ನಗರದಾದ್ಯಂತ ವಿಸ್ತರಿಸಲಿದೆ. ಇದೇ ವೇಳೆ ನಗರಕ್ಕೆ 24/7 ನಿರಂತರ ಸೇವಾ ಕೇಂದ್ರ ಮಂಜೂರು ಮಾಡುವಂತೆ ಶಾಸಕರಲ್ಲಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಮುನಿನಾರಾಯಣಪ್ಪ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು, ಚಿಮುಲ್ ನಿರ್ದೇಶಕ ಅಶ್ವತ್ಥನಾರಾಯಣ ಬಾಬು, ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಾದ ಕೆ ಶ್ರೀನಾಥ್, ಮುರಳಿ ಮೋಹನ್, ಅಶೋಕ್ ರೆಡ್ಡಿ, ಎಐಗಳಾದ ಯುಎಸ್ಡಿ ಶಿಡ್ಲಘಟ್ಟದ ಆರ್ ಸೂರ್ಯಪ್ರಕಾಶ್ ಕುಮಾರ್, ಶಿಡ್ಲಘಟ್ಟ ಪ್ರಭು, ಕಾಮಗಾರಿ ಘಟಕ ಪಿವಿ ಶ್ರೀನಿವಾಸ್, ಆರ್ಎಸ್ಗಳಾದ ಆರ್ ಜಯಂತ್, ಅಧಿಕಾರಿ 2 ವಿಭಾಗದ ನೋಡಲ್ ಅಧಿಕಾರಿ 1 ಲಲಿತಾ, ಕೆಪಿಟಿಸಿಎಲ್ ಜೆಎಂ ಜಯರಾಮ್, ಎಟಿ ಸಿಎಸ್ಡಿ ಚಂದ್ರಾಚಾರಿ, ಎಒಎಂ 1 ಚಿಂತಾಮಣಿಯ ಜಿವಿ ಜಗದೀಶ್ ಚಂದ್ರ ಪ್ರಸಾದ್ ಇದ್ದರು. ಡಿಟೆಂಡರ್ ಆಗಿದ್ದ ಕಾರಣದಿಂದ ಇದು ಕಾಮಗಾರಿ ತಡ ಆಯಿತು. ಅದರಿಂದ ಈಗಾಗಲೇ ಇದಕ್ಕೆ ಕಾಮಗಾರಿಗೆ ನಾವು ಅಧಿಕೃತವಾಗಿ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಅಂದಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲರ ಸಮ್ಮುಖದಲ್ಲಿ ಅದಕ್ಕೆ ಶಿಲಾನ್ಯಾಸವನ್ನು ಏರ್ಪಡಿಸಲಾಗಿದೆ. ಈಗ ಸರಳವಾಗಿ ಇದು ಕಾಮಗಾರಿ ಪ್ರಾರಂಭ ಮಾಡುವಂಥದ್ದಕ್ಕೆ ಮಾತ್ರ ನಾವು ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಬಹಳ ದಿನಗಳ ಕನಸಿದೆ. ಕಳೆದ 2004ರಿಂದ 2013ರ ಅವಧಿಯೊಳಗೆ ನಾನು ನಗರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಬೆಸ್ಕಾಂನ ವ್ಯಾಪ್ತಿಯಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರನ್ನು ಹೊರತುಪಡಿಸಿ ಕೇಬಲ್ ಅಳವಡಿಕೆಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಮಣಿವಣ್ಣನ್ ಅಂತಕ್ಕಂಥ IAS ಅಧಿಕಾರಿಗಳು ಇದ್ದಾರೆ. ಅವರು ಬೆಸ್ಕಾಂನ MD ಇದ್ದಂಥ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿ ಮಾಡಿ 3 ಕೋಟಿ ರೂಪಾಯಿಯನ್ನು ಚಿಂತಾಮಣಿಯ ನಮ್ಮ ಕೋಲಾರ ವೃತ್ತದಿಂದ ಗಜಾನನ ಸರ್ಕಲ್ವರೆಗೂ ಅಲ್ಲಿವರೆಗೂ ಕೇಬಲ್ ಹಾಕಬೇಕು ಅಂತ ಹೇಳಿ, ಮತ್ತು ಬಹುಶಃ ಇನ್ನು ಮುಂದೇನೋ ತಗೊಂಡು ಹೋಗ್ಬೇಕು ಅಂಥೇಳಿ ಒಂದು ಪ್ರಯತ್ನ ಮಾಡಿದೆ. ನಂತರ ನಾನು ಇದಕ್ಕೆ ಒಂದು ಒಳ್ಳೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ಆಗಬೇಕು ಅಂತ ಹೇಳಿ ಏನು MG ರಸ್ತೆ ಅಭಿವೃದ್ಧಿಯನ್ನು ನಾವು ತೆಗೆದುಕೊಂಡಿದ್ವಿ. ಸುಮಾರು 15 ಕೋಟಿ ರೂಪಾಯಲ್ಲಿ MG ರಸ್ತೆ ಪಾದಚಾರಿ ಮಾರ್ಗ ಫುಟ್ಪಾತ್ನ ಅಭಿವೃದ್ಧಿಯನ್ನು ತೆಗೆದುಕೊಂಡಿದ್ವಿ. ಫುಟ್ಪಾತ್ ಹೆಂಗೆ ಅಂದರೆ ಗ್ರನೈಟ್ ಫುಟ್ಪಾತ್ ಆಗಬೇಕು ಅಂಥೇಳಿ ಚೇಳೂರು ಸರ್ಕಲ್ಲಿಂದ ಚೇಳೂರು ರಸ್ತೆ ಮತ್ತು ಕೋಲಾರ ಸರ್ಕಲಿಂದ ಈ ಕಡೆ ಶಿಡ್ಲಘಟ್ಟ ಸರ್ಕಲ್ವರೆಗೂ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಕಾಂಕ್ರೀಟ್ ಇದು ಗ್ರನೈಟ್ ಫುಟ್ಪಾತು, ಗ್ರನೈಟ್ ಕರ್ಬ್ ಬಹುಶಃ ಬೇರೆ ಎಲ್ಲೂ ಮಾಡಿರಲಿಲ್ಲ. ನಾನು ಅಂದು ಇದ್ದಂಥ PWD ಸಚಿವರಾಗಿದ್ದಂಥ ಉದಾಸಿ ಅವರನ್ನು ಒಪ್ಪಿಸಿ ಮೊದಲು ಹಾವೇರಿಯಲ್ಲಿ ಮಾಡಿಸುವಂಥದ್ದಕ್ಕೆ ಅವರಿಗೆ ಪುಸ್ಲಾಯಿಸಿ ಅವರು ಹಾವೇರಿಯಲ್ಲಿ ಮಾಡಿದ ಮೇಲೆ ನಂತರ ಚಿಂತಾಮಣಿಗೆ ನಾನು 15 ಕೋಟಿ ರೂಪಾಯಿ ಅವತ್ತು ತೆಗೆದುಕೊಂಡಿದ್ದೆ. ಸುಮಾರು 1 ವರ್ಷ ಟೆಂಡರ್ ಪ್ರಕ್ರಿಯೆ ತಡ ಆಯಿತು. ಕಾರಣ ಗ್ರನೈಟ್ ಕೆಲಸ ಮಾಡಿರ್ತಕ್ಕಂಥ ಗುತ್ತಿಗೆದಾರರು ಸಿಗದೇ ಇರೋ ಕಾರಣದಿಂದ ತಡ ಆಯಿತು. ಅದರಲ್ಲಿ ನಾವು ಈ ಅಂಡರ್ಗ್ರೌಂಡ್ ಕೇಬಲ್ಗೆ ಡಕ್ಟಿಂಗ್ ಮಾಡಿದ್ವಿ. ಡಕ್ಟಿಂಗ್ ಅಂದರೆ 1 ಅಡಿ ಗಾತ್ರದ 1 ಅಡಿ ವಿಸ್ತಾರದ ಸಿಮೆಂಟ್ ಪೈಪನ್ನು ಚೇಳೂರು ರಸ್ತೆ ಮತ್ತು
ಕೋಲಾರ ರಸ್ತೆಯಲ್ಲಿ ನಾವು ಚೇಳೂರು ಸರ್ಕಲ್ವರೆಗೂ ಹಾಕ್ಸಿರುವಂಥದ್ದಿದೆ. ಈಗಲೂ ನೀವು ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಕಲ್ಲನ್ನು ಎತ್ತಿಬಿಟ್ಟು ಕೆಳಗಡೆ ಆಗಿದ್ರೆ ಈಗ ಅಲ್ಲಿ ಕೇಬಲ್ ಇದೆ, ಡಕ್ಟಿಂಗ್ ಆಗಿತ್ತು. ಕೇಳಿ ನಾನು 3 ಕೋಟಿ ರೂಪಾಯಿ ಕೇಬಲ್ಗೆ HT ಲೈನ್ಗೆ ನಾನು ಮಂಜೂರು ಮಾಡಿಸಿದ್ದೆ. ಕೇಬಲ್ ಸಹ ಹಾಕಿದ್ರು, ಬಹುಶಃ ಭಾಳ ಪ್ರತಾಪ್ ನೋಡಿರ್ತಾರೆ, ಕೇಬಲ್ಲು ಎಳೆದಿದ್ರು. ಆವಾಗ ಸಮಸ್ಯೆ ಬಂತು. HT ಹೈ ಟೆನ್ಷನ್ ಕೇಬಲ್ ಮತ್ತು ಲೋ ಟೆನ್ಷನ್ LT ಕೇಬಲ್ ಒಟ್ಟಿಗೆ ಹೋಗೋಂಗಿಲ್ಲ, ಅದಕ್ಕೆ ಒಟ್ಟಿಗೆ ಹೋಗೋದಕ್ಕಾಗೋದಿಲ್ಲ ಅಂದಾಗ ನಾವೇ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಆಯಿತು HT ಲೈನನ್ನು ಪೈಪಲ್ಲಿ ಡಕ್ಟಿಂಗಲ್ಲಿ ಹಾಕೋಣ, LT ಲೈನನ್ನು ಡ್ರೈನ್ ಏನು ಮಾಡಿದ್ದೀವಿ, ಡ್ರೈನ್ ನಾವು ಫುಟ್ಪಾತ್ ಕಮ್ ಡ್ರೈನ್ಗೆ ಅದನ್ನು ಎತ್ತರ ಮಾಡಿದ್ವಿ. ಡ್ರೈನಲ್ಲಿ ಅದಕ್ಕೆ LTಯನ್ನು ಕ್ಲಾಂಪಿಂಗ್ ಮಾಡೋಣ, ಕ್ಲಾಂಪ್ ಮಾಡಿಬಿಟ್ಟು ಅದನ್ನು ಫಿಕ್ಸ್ ಮಾಡೋಣ, ಹಂಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡೋಣ. ಅವತ್ತು ಅಂದ್ಕೊಂಡೆ ಬಹುಶಃ ಮುಂದಿನ ದಿನಗಳಲ್ಲಿ ಇಡೀ ತಾಲೂಕಿನ ಇಡೀ ಟೌನಲ್ಲಿ ಮನೆ ಮುಂದೆ ಇವತ್ತು ಗೊತ್ತಿದೆ ತಮಗೆ, ಯಾರು ಸೈಟು 1 ಇಂಚು ಕೂಡ ಯಾರು ಬಿಟ್ಟು ಬಿಲ್ಡಿಂಗ್ ಕಟ್ಟಲ್ಲ. ಈಗ ಎದುರು ನೋಡ್ತಾ ಇದ್ದೀವಿ ಎಲ್ಲ ಎಷ್ಟೆಷ್ಟು ಕಟ್ಟಿದ್ದಾರೆ, ಯಾವ ರೀತಿ ಕಟ್ಟಿದ್ದಾರೆ ಅಂತ ಹೇಳಿ. ಸೆಟ್ ಬ್ಯಾಕ್ ಅನ್ನೋದಕ್ಕೆ ಯಾರಿಗೂ ಅದ್ರ ಬಗ್ಗೆ ಅರ್ಥನೂ ಗೊತ್ತಿಲ್ಲ. ಸೆಟ್ ಬ್ಯಾಕ್ ಪದಕ್ಕೆ ಏನು ಸೆಟ್ ಬ್ಯಾಕ್ ಅಂದರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅವ್ರ ಸೈಟ್ ಎಷ್ಟಿದೆ ಅಷ್ಟು ಪೂರ್ತಿ ಕಟ್ಬಿಡೋದು. ಈಗ ಎಲೆಕ್ಟ್ರಿಕ್ ಕಂಬ ಎಲ್ಲಾದರೂ ಹಾಕ್ಕೊಳ್ಳಿ, ರೋಡ್ಗೆ ಹಾಕ್ಕೊಳ್ಳಿ ಬಿಡಿ ಅನ್ನೋ ಪರಿಸ್ಥಿತಿ. ಇವೆಲ್ಲ ಒಂದು ವ್ಯವಸ್ಥಿತವಾಗಿ ಆಗಬೇಕು ಅಂದಾಗ ನಾವು ಯೋಚನೆ ಮಾಡಿದ್ವಿ, ಹೋಗ್ಲಿ ಇದಕ್ಕೆ LT ಲೈನ್ ಕೂಡ ಮುಂದೆ ಇರ್ತಕ್ಕಂಥ ಡ್ರೈನಲ್ಲಿ ಕ್ಲಾಂಪಿಂಗ್ ಮಾಡಬೇಡ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಅವತ್ತು ಈ ಕೆಲಸನ ಕಂಡಿದ್ವಿ. ಆದರೆ 2013 ಚುನಾವಣೆ ಸೋತ ಮೇಲೆ ಕೇಬಲ್ ಕೆಲಸ ಅದೇ ರೀತಿ ಉಳಿದೋಯ್ತು. ಫೀಡರ್ ಪಿಲ್ಲರ್ ಬಾಕ್ಸ್ ಅಂತ ಬರ್ತದೆ, ದೊಡ್ಡ ದೊಡ್ಡ ಗಾತ್ರದ್ದು, ಈಗಲೂ MG ರೋಡಲ್ಲಿ ಇದೆ, ಅದು ನಾವು ಹಾಕ್ಸಿರೋದಲ್ಲ. ಅದರದ್ದು ಕತೆ ಹೇಳ್ತೀನಿ ನಾನು, ಏನೇನು ಆಗಿದೆ ಅದಾದ ನಂತರ ಅನ್ನೋಂಥದ್ದು ಕತೆ ಎಲ್ಲರಿಗೂ ಗೊತ್ತಿರಬೇಕು. ನಾವು ಹಾಕಿರೋಂಥ ಕೇಬಲ್ಲು ಆ ಡಕ್ಟಿಂದ ಆಚೆ ಕೇಬಲ್ ಬಿಟ್ಟಿದ್ರು, ಆದರೆ ಅದನ್ನು ಮುಂದೆ ತೆಗೆದುಕೊಳ್ಳುವಂಥದ್ದಕ್ಕೆ ಯಾರಿಗೂ ಶ್ರದ್ಧೆ ಇರಲಿಲ್ಲ. ಬದಲಾದಂಥ ವ್ಯವಸ್ಥೆಯಲ್ಲಿ ಅವರಿಗೆ ಅದ್ರ ಬಗ್ಗೆ ಅರಿವಿಲ್ಲದೆ ಅಂದಂಥ ಸಂದರ್ಭದಲ್ಲಿ ಅದನ್ನು ಕಸದ ತೊಟ್ಟಿಯಾಗಿ ಮಾಡಿಕೊಂಡು ಭಾಳಷ್ಟು ಜನ ಅದರಲ್ಲಿ ಕಸ ಹಾಕ್ಬಿಟ್ಟು, ಇನ್ನು ಕೆಲವರು ಅದಕ್ಕೆ ಖುಷಿ, ಅವರಿಗೆ ಬೆಂಕಿ ನೋಡಿದಾಗ ಖುಷಿ ಆಗುತ್ತೆ ಕೆಲವರಿಗೆ, ಅದಕ್ಕೆ ಬೆಂಕಿ ಹಾಕ್ಬಿಟ್ಟು ಆ ಕೇಬಲ್ಲು ಹಾನಿ ಆಗುವಂಥ ಕೆಲಸ ಆಯಿತು. ಅವತ್ತು ಇದ್ದಂಥ ಅಧಿಕಾರಿಗಳು ಇದು ಪೂರ್ಣ ಆಗಬೇಕು, ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡಿದೆ ಅನ್ನುವಂಥ ಪರಿಜ್ಞಾನ ಇವತ್ತಿನ ಅಧಿಕಾರಿಗಳಿಗೆ ಇರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಅವ್ರೇನು ಮಾಡಿದ್ರು, ಕಾಂಟ್ರಾಕ್ಟ್ರು ಸಪ್ಲೈ ಆಯಿತು, ಕೇಬಲ್ ಸಪ್ಲೈ ಆಯಿತು, ಅವ್ರು ಬಿಲ್ ಮಾಡಿಕೊಂಡು ಅದಕ್ಕೆ ಫೀಡರ್ ಪಿಲ್ಲರ್ ಬಾಕ್ಸ್ ಫಿಟ್ ಮಾಡಿಬಿಟ್ಟು ಕರೆಂಟ್ ಅದಕ್ಕೆ ಚಾಲನೆ ಮಾಡಬೇಕು. ಫೀಡರ್ ಪಿಲ್ಲರ್ ಬಾಕ್ಸು ನಾನು ಅಂಗಡಿಗಳ ಮುಂದೆ ಹೋಗಿ 2 ಅಂಗಡಿ ಮಧ್ಯದಲ್ಲಿ ಏನು ಗೋಡೆ ಬರುತ್ತೆ ಅಲ್ಲಿಗೆ ಹಾಕ್ತೀವಿ, ಯಾವುದು ಅಂಗಡಿಗೆ ನಿಮ್ಗೆ ಅಡ್ಡಾಗಲ್ಲ ಅಂತ ಹೇಳಿ ನಾನು ಅಲ್ಲಿ ಸಂಸಟ್ಟಹಳ್ಳಿ ಹತ್ರ, ಆ ಕಡೆ ಚೋಟಪಾಳ್ಯದ ಹತ್ರ ರೋಡಲ್ಲಿ ನಾನು ಅಲ್ಲಿ ಇರುವಂಥ ವ್ಯಾಪಾರಸ್ಥರು ಕೂಡ ಮಾತಾಡಿ ಹೇಳಿದ್ವಿ. ಈಗ ಫೀಡರ್ ಪಿಲ್ಲರ್ ಬಾಕ್ಸ್ ಭಾಳ ಸಣ್ಣದು ಬಂದಿದೆ, ಇವತ್ತು ನಮ್ಮ ಲೇಔಟಲ್ಲಿ ಹಾಕಿದ್ದೀವಿ. ಇವತ್ತು ಜೀನ್ ಮ್ಯೂಲರ್ ಅಂತೇಳಿ ಒಂದು ಕಂಪ್ನಿದು ಭಾಳ ಕಾಂಪ್ಯಾಕ್ಟ್ ಆಗಿದೆ, ಸುಮಾರು 12-14 ಕನೆಕ್ಷನ್ ತೊಗೋಬೋದು ಒಂದು ಫೀಡರ್ ಪಿಲ್ಲರ್ ಬಾಕ್ಸಲ್ಲಿ. ಈಗ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬೆಸ್ಕಾಂನವರು ಎಲ್ಲ ಕಡೆ ಬಳಸಿದ್ದಾರೆ, ನಾವು ನಮ್ಮ ಲೇಔಟಲ್ಲಿ ಅದನ್ನು ಬಳಸಿದ್ದೀವಿ. ಇಲ್ಲಾಂದರೆ ಭಾಳ ದೊಡ್ಡದಾಗಿ ಇಷ್ಟು 4 ಅಡಿ ಅಗಲ ಬರೋದಂಥದ್ದು ಇರ್ತಾಯಿತ್ತು. ಈಗೆಲ್ಲ 2 ಅಡಿ ಒಳಗೆ ಇರ್ತದೆ, ಯಾರಿಗೂ ಅಡ್ಡ ಆಗಲ್ಲ. ಆದರೆ ಇದನ್ನು ಯಾರೂ ಗಮನ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಯಾರು ಗಮನ ಕೊಡದಿರ ಆ ಕೇಬಲ್ ಸುಟ್ಟೋಯ್ತು ಅಂತೇಳಿ ಆ ಕೇಬಲ್ ಸುತ್ತಿಟ್ಕೊಂಡು ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ. ಸ್ಟೋರಲ್ಲಿ ಭದ್ರವಾಗಿ ಮರಿಗಿರಿ ಆಗಿದ್ಯಾ? ದುಡ್ಡು ಯಾರ್ದು? ಸರ್ಕಾರದ ದುಡ್ಡು ಹೋಯ್ತು. ಇದ್ರ ಬಗ್ಗೆ ಯಾರು ಗಮನ ಕೊಡಲಿಲ್ಲ. ಎಷ್ಟು ಬುದ್ಧಿವಂತರು ನಮ್ಮ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು, ನಾನು ಹೇಳಲೇಬೇಕಾಗಿತ್ತು. ನ್ಯಾಷನಲ್ ಹೈವೇ ಅವರು ಕೇಬಲ್ ಹಾಕಬೇಕು ಅಂತ ಬಂದರು. ಅವ್ರಿಗೆ ಹೇಳ್ಬೋದಾಗಿತ್ತು, ಆಲ್ರೆಡಿ ಇಲ್ಲಿ ಡಕ್ಟಿಂಗ್ ಇದೆ, ಕೇಬಲ್ ಇದೆ, ನೀವು ಇಲ್ಲಿ ಮಾಡಬೇಕಾಗಿಲ್ಲ. ಅವ್ರಿಗೊಂದು ಎಸ್ಟಿಮೇಟ್ ಮಾಡಿಕೊಟ್ರು. ಯಾಕಂದರೆ ಎಸ್ಟಿಮೇಟ್ ಮಾಡಿದ್ರೆ ಇವ್ರಿಗೆ ದುಡ್ಡು ಸಿಗುತ್ತೆ ಡಿಪಾರ್ಟ್ಮೆಂಟ್ ಅಲ್ವಾ? ಎಸ್ಟಿಮೇಟ್ ಮಾಡಿದ್ರೆ ಇವ್ರಿಗೆ ಡಿಪಾರ್ಟ್ಮೆಂಟ್ಗೆ ದುಡ್ಡು ಸಿಗ್ತದೆ. ಆ ಎಸ್ಟಿಮೇಟ್ ಮಾಡಿದ್ರು ನ್ಯಾಷನಲ್ ಹೈವೇ ಅವರು. ಎಸ್ಟಿಮೇಟ್ ಮಾಡಿಬಿಟ್ಟು ರೋಡ್ ಬದಿಯಲ್ಲಿ ಫುಟ್ಪಾತ್ ಏನು ನಮ್ಮದು ಕರ್ಬ್ ಹಾಕಿದ್ವಿ, ಹಿಂಗೆ ಗಡಿ ಕರ್ಬ್ ರೋಡ್ದು, ಆ ಕ್ಯಾರೇಜ್ ವೇ ಏನಂತ ಹೇಳ್ತೀವಿ ನಾವು, ಅದ್ರ ಕರ್ಬಲ್ಲಿ ಅಲ್ಲೇ ಅಗದ್ಬಿಟ್ಟು ಮತ್ತೆ ಕೇಬಲ್ ಹಾಕ್ತಾರೆ. ಏನು ರಾಜಣ್ಣ ಅಂದರೆ ಹಾಕ್ಬಿಟ್ಟು ಆ ಫೀಡರ್ ಪಿಲ್ಲರ್ ಬಾಕ್ಸ್ನ ಎತ್ಕೊಂಡ್ಬಂದು ರೋಡ್ಗೆ ಅಡ್ಡ ಇಟ್ಟಿದ್ದಾರೆ. ಇಲ್ಲಿ ನಾಳೆ ಯಾವುದಾದ್ರೂ ಗಾಡಿ ಹಿಂಗೆ ಬಂದು ಹಿಂಗೆ ಗುದ್ದಿದ್ರೆ ಏನಾಗಬೇಕು ಪರಿಸ್ಥಿತಿ. ನಾನು ಸೋತಿದ್ರು ಸಹ ಇದನ್ನು ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ. ಮಾಹಿತಿ ಕೇಳಿದೆ, ಆಮೇಲೆ ಹೇಳಿದೆ, ಇದು ಏನಾದರೂ ಈ ಥರ ಯಾರಾದರೂ ವಾಹನ ಬಂದು ಗುದ್ದುಬಿಟ್ರೆ ಆ ಒಂದು ಫೀಡರ್ ಪಿಲ್ಲರ್ ಬಾಕ್ಸ್ಗೆ ಆಗುವಂಥ ನಷ್ಟಕ್ಕೆ ಪ್ರಾಣಹಾನಿಗೆ ಯಾಕೆ ಜವಾಬ್ದಾರಿ ಅಂದರೆ ಏನಿಲ್ಲ, ಅದು ಗುದ್ದಿದ ತಕ್ಷಣ ಬ್ರೇಕ್ ಡೌನ್ ಆಗ್ಬಿಡುತ್ತೆ, ಕರೆಂಟ್ ಬರಲ್ಲ ಅಂತ ಹೇಳಿ. ಅಂದರೆ ಇವತ್ತಿಗೆ ಅದು ಕೂಡ ಚಾಲು ಆಗಿಲ್ಲ. ಇವತ್ತಿಗೆ ಹಾಕಿರುವಂಥ ನ್ಯಾಷನಲ್ ಹೈವೇ ಅವ್ರು ಹಾಕಿರುವಂಥ ಕೇಬಲ್ಲು ಇವತ್ತು ಅದು ಚಾರ್ಜ್ ಆಗಿಲ್ಲ. ಆಗಿದೆಯಾ? ಯಾರಾದರೂ ಗಮನಿಸಿದ್ದೀರಾ? ಆಗಿಲ್ಲ.
ಇವತ್ತಿಗೂ ಆಗಿಲ್ಲ. ಫೀಡರ್ ಪಿಲ್ಲರ್ ಬಾಕ್ಸ್ ಭಾಗ ಡೋರ್ ಕಿತ್ತೋಗಿದೆ, ಅದಿಂದೆ ಮುಟ್ಟಿಗಳೆಲ್ಲ ಯಾರೋ ಅವರು ಅಲ್ಲಾಡ್ಸಿದ್ರೆ ಹೋಗಿ. ಅಂದ್ರೆ ಎಷ್ಟು ಯಾವ ರೀತಿ ವ್ಯವಸ್ಥೆ ಇವೆಲ್ಲ ಗಮನಿಸದೇ ಇದ್ದ ಸಂದರ್ಭದಲ್ಲಿ ಏನು ಆಗ್ಬೋದು ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಯಾರನ್ನೇ ಟೀಕೆ ಮಾಡಬೇಕು ಅಂತಲ್ಲ, ಯಾವ ರೀತಿ ಒಂದು ಆಡಳಿತ ನಡೆಸುವಂತವರ ಗಮನ ಈ ಕಡೆ ಇಲ್ಲದೆ ಇದ್ರೆ, ಜವಾಬ್ದಾರಿ ಹೊತ್ಕೊಂಡವರ ಗಮನ ಈ ಕಡೆ ಇಲ್ಲದೆ ಇದ್ರೆ ಏನು ಆಗತ್ತೆ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ. ಕೇಬಲ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಈ ಒಂದು ಭೂಗತ ಕೇಬಲ್ನ ಕಾರ್ಯಾದೇಶ ಆಗಿದ್ದು ಇದರ ಅಂದಾಜು ಮೊತ್ತ 41.21 ಕೋಟಿಗಳಾಗಿರುತ್ತದೆ. ಇದು GST ಸೇರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚಿಂತಾಮಣಿಯ ರಾಂಪುರದಿಂದ ಅಲ್ಲಿ ಇರುವಂತಹ 66 ಬೋರ್ 11 KV MSS ನಿಂದ ಹಿಡಿದು ಚಿಂತಾಮಣಿ ನಗರದ ಹೃದಯ ಭಾಗಕ್ಕೆ ಬಂದು ಇಲ್ಲಿಂದ ಸಂಪೂರ್ಣ ನಮ್ಮ ನಗರದ ಎಲ್ಲ 11 KV ಮಾರ್ಗಗಳನ್ನು UG ಕೇಬಲ್ ಆಗಿ ಪರಿವರ್ತನೆ ಮಾಡುವ ಕಾಮಗಾರಿ ಆಗಿರುತ್ತದೆ. ಒಟ್ಟು ಇದು 11 KVಯ ಫೀಡರ್ಗಳು 6 ಫೀಡರ್ಗಳನ್ನ ಒಳಗೊಂಡಿರುತ್ತದೆ. ಅದರಲ್ಲಿ ಮೊದಲನೇದಾಗಿ F10 ಪ್ರಭಾಕರ್ ಲೇಔಟ್ ಫೀಡರ್ ಅಂತಾನೆ ಹೆಸರಿದೆ ಒಂದು. ಆಮೇಲೆ F22 KEB ಕ್ವಾರ್ಟರ್ಸ್ ಫೀಡರ್ ಅಂತ ಒಂದು, F7 ಲೋಕಲ್ 2 ಫೀಡರ್ ಅಂತ ಒಂದು, ರಾಮ ಮಂದಿರ ಫೀಡರ್ ಅಂತ ಒಂದು, F8 ಲೋಕಲ್ ಫೀಡರ್ ಅಂತ ಒಂದು, F13 ಸಪ್ತಗಿರಿ ಫೀಡರ್ ಅಂತ ಒಂದು. ಇದು ಚಿಂತಾಮಣಿಯಿಂದ ಕೋಲಾರ ಕ್ರಾಸ್ ಬಂದು ಕೋಲಾರ ಕ್ರಾಸಲ್ಲಿಂದ ನಮ್ಮ ಕರಿಯಪ್ಪಲ್ಲಿವರೆಗೂ ಮತ್ತೆ ಪ್ರಭಾಕರ್ ಲೇಔಟ್ ಆರ್ಚ್ವರೆಗೂ ಬಂದು ಈ ಕಡೆ ಕನಂಪಲ್ಲಿಯಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಒಳಗೊಂಡು ಮುಂದಿನ ಗೌರ್ಮೆಂಟ್ ಹಾಸ್ಪಿಟಲಿಂದ ಹಿಡಿದು ಮೈನ್ ರೋಡಿಂದ ಹಿಡಿದು ಹಿಂದುಗಡೆ ನಮ್ಮ ಕಾರ್ಗಿಲ್ಲಿಂದ ಹಿಡಿದು ವೆಂಕಟಗಿರಿ ಕೋಟ ಕಾಲೋನಿ, ಆ ಕಡೆ ಶಾಂತಿನಗರ ನಲ್ಲಗುಟ್ಟದಿಂದ ಹಿಡಿದು ಗಾಂಧಿನಗರದವರೆಗೂ ಎಲ್ಲ ನಗರ ಪ್ರದೇಶವನ್ನು ಒಳಗೊಂಡು ಇವತ್ತು ಈ ಕಾರ್ಯವನ್ನು ಕೈಗೆತ್ತಿಕೊಳ್ತಾ ಇದೆ. ಇದು ನಮ್ಮ ಒಂದು ಶಾಸಕರ ಪರಿಶ್ರಮದಿಂದ ಮೇಲ್ಗಡೆ ಹೋಗ್ತಾ ಇದ್ದಂತಹ ಏನು 11 KV ಮಾರ್ಗಗಳಿತ್ತು, ಅದರಿಂದ ತುಂಬಾ ದಿನಗಳಿಂದ ಜನರಿಗೆ ಸಮಸ್ಯೆ ಆಗ್ತಾ ಇತ್ತು. ಆ ಕಂಬ ಬದಲಾವಣೆ ಮಾಡಬೇಕಾಗಿದ್ದ ಪಕ್ಷದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಹಣವನ್ನು ಕಟ್ಟಿ ಬದಲಾವಣೆ ಮಾಡಬೇಕಾಗಿತ್ತು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ಪೂರ್ಣಗೊಂಡ್ರೆ ನಾಗರಿಕರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಆ ಒಂದು 11 KV ಮಾರ್ಗದ ಎಲ್ಲ ವೈರ್ಗಳನ್ನು ಇವತ್ತು ಕಳಿಸ್ಬಿಡ್ತೀವಿ. ಕೆಳಗಡೆಯಿಂದ ಅಂಡರ್ಗ್ರೌಂಡ್ ಕೇಬಲ್ ಹಾಕೋದ್ರಿಂದ ಜನರಿಗೆ ನಾಗರಿಕರಿಗೆ ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬೇಕು ಅನ್ನೋ ಒಂದು ಅವರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇವತ್ತು ಈಡೇರ್ತಾ ಇದೆ. ಈ ಒಂದು ಮತ್ತೆ 31 RMUಗಳನ್ನ ಅಳವಡಿಸ್ತೀವಿ, ಅಂದ್ರೆ ರಿಂಗ್ ಮೈನ್ ಯೂನಿಟ್ಸ್ ಅಂತ. ಇದು ಏನಕ್ಕೆ ಆಗ್ತಿದೆ ಅಂದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಇಷ್ಟು ದಿನ ಸ್ಟೇಷನ್ ಇಂದ ಬರುವಂತಹ ಫೀಡರ್ಗಳನ್ನ ಹಬ್ ಆಗ್ತಾ ಇತ್ತು. ಇನ್ನು ಮೇಲೆ ಬೇರೆ ಕಡೆಯಿಂದ ಸಪ್ಲೈ ಕೊಡುವಂತ ಒಂದು ವ್ಯವಸ್ಥೆ ಮಾಡಲಾಗುತ್ತೆ. ಅಲ್ಲಿ ಯಾವ ಏರಿಯಾದಲ್ಲಿ ನಾವು ಒಂದು ಕರೆಂಟ್ ಕೆಲಸ ಮಾಡಬೇಕಾಗುತ್ತೆ ಅಲ್ಲಿ ಮಾತ್ರ ಓಪನ್ ಮಾಡಿಕೊಂಡು ಮಿಕ್ಕಿದ ಕಡೆ ಎಲ್ಲ ಕರೆಂಟ್ ಕೊಡುವಂತ ಈ ಯೋಜನೆ ಆಗಿರ್ತದೆ. ಈ ಒಂದು ಯೋಜನೆಯಲ್ಲಿ ಒಟ್ಟು 250 ಪರಿವರ್ತಕಗಳ ಸ್ಟ್ರಕ್ಚರ್ಗಳು ಏನಿದೆ ಹಳೆಯದು ಅದನ್ನ ಬದಲಾವಣೆ ಮಾಡೋದು ಕೂಡ ಸಂಜೆ ಸುಧಾಕರ್ ಸಾಹೇಬರಿಗೆ ನೀವೆಲ್ಲರಿಗೂ ಜೋರಾಗಿ ಚಪ್ಪಾಳೆ ಹೃತ್ಪೂರ್ವಕದ ಧನ್ಯವಾದಗಳನ್ನ ಈ ಸಮಯದಲ್ಲಿ ಬೆಸ್ಕಾಂ ಪರವಾಗಿ ಸಹ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಸಮಯದಲ್ಲಿ ನನ್ನ ಶಾಸಕರಲ್ಲಿ ನನ್ನದು ಒಂದೇ ಒಂದು ಮನವಿ, ನಮ್ಮ ಚಿಂತಾಮಣಿಯಲ್ಲಿ 24/7 ಸರ್ವಿಸ್ ಸ್ಟೇಷನ್ ಇಲ್ಲ ಸರ್. ನಾಗರಿಕರಿಂದ ನಮಗೆ ತುಂಬಾ ಕಾಲುಗಳು ಬರ್ತಾ ಇರ್ತವೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿದ್ರು ಮತ್ತೆ ರಾತ್ರಿ 9 ಗಂಟೆಗೆ 10 ಗಂಟೆಗೆ 1 ಗಂಟೆಗೆ ಕಾಲ್ ಬಂದ್ರು ನಾವು ಮತ್ತೆ ಕಾಲ್ ಅಟೆಂಡ್ ಮಾಡಬೇಕು, ಕಂಪ್ಲೇಂಟ್ ಅಟೆಂಡ್ ಮಾಡಬೇಕು, ಮತ್ತೆ ಬೆಳಿಗ್ಗೆ ಯಥಾಸ್ಥಿತಿ ಕೆಲಸಕ್ಕೆ ಬರಬೇಕು. ಹಾಗಾಗಿ ಮೊನ್ನೆನೇ ಮನವಿ ಮಾಡಿದ್ದೀವಿ ತಮ್ಮ ಬಳಿ, ತಾವು ನಮ್ಮ ಒಂದು ಚಿಂತಾಮಣಿ ನಗರಕ್ಕೆ 24/8